ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈಗ ತಾನೇ ಕೆ ಇ ಅವ್ರ ಕಡೆಯಿಂದ ಒಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಕ್ಲಾಸ್ ಎ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಮತ್ತು ಕ್ಲಾಸ್ ಇ ಎಫ್ ಜಿ ಎಚ್ ಓಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗಾಗಿ ಬಂದಿರುವಂಥದ್ದು. ಸೊ ನಿಮಗೆಲ್ಲ ಗೊತ್ತೇ ಇದೆ, ಕ್ಲಾಸ್ ಬಿ ಸಿ ಡಿ ಎಕ್ಸೆಟ್ರಾಗಳಿಗೆ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಫ್ಲೈನ್ ಬೆಂಗಳೂರಿಗೆ ಬರುವಂತೆ ಕರೆಯಲಾಗಿದೆ. ಸೊ ಅಲ್ಲಿ ಹೋಗಿಬಿಟ್ಟು ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ಟು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕ್ಲಾಸ್ ಎ ವಿದ್ಯಾರ್ಥಿಗಳು, ಎಸ್ಪೆಷಲಿ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಅವರೇ ಆಗಿರೋದ್ರಿಂದ ಸೊ ಅವ್ರು ಕೇಳ್ತಾ ಇರುವಂಥ ಕ್ವಶನ್ ಏನಾಗಿತ್ತು ಅಂತಂದರೆ ನಮ್ಮದು ಯಾವಾಗ ಕೊಡ್ತಾರೆ ಅಂಥೇಳಿ. ಸೊ ಈಗ ಏನು ಮಾಡಿದ್ದಾರೆ ಕೆ ಇ ಅವರು ಅಂತ ಅಂದರೆ, ತಮ್ಮ ಒಂದು ವೆಬ್ಸೈಟಿನಲ್ಲಿ ಸೊ ನೀವು ಯಾವ್ಯಾವ ಕ್ಲೇಮನ್ನು ಮಾಡಿದ್ದೀರಿ ನಿಮ್ಮ ಒಂದು ಅಪ್ಲಿಕೇಶನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಆನ್ಲೈನ್ ವೆರಿಫಿಕೇಷನನ್ನು ಮಾಡಿಬಿಟ್ಟು ಸೊ ಅವರು ನೀವು ಯಾವ್ಯಾವ ಕ್ಲೇಮಿಗೆ ಸಂಬಂಧಪಟ್ಟವರು ಆಗಿದ್ದೀರಿ, ವೆರಿಫೈ ಆಗಿದೆ ಅನ್ನೋದರ ಒಂದು ಲೀಸ್ಟನ್ನು ಕೆ ಇ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಲೀಸ್ಟ್ ಎಲ್ಲರ ವಿದ್ಯಾರ್ಥಿಗಳ ಲೀಸ್ಟ್ ಕೊಟ್ಟಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಲಿಂಕನ್ನು ಕೊಟ್ಟುಬಿಟ್ಟು ಆ ಲಿಂಕಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಚಾವನ್ನು ಹಾಕಿದರೆ ನಿಮಗೆ ನಿಮ್ಮ ಒಂದು ವೆರಿಫೈ ಆಗಿದೆಯಾ ಇಲ್ವಾ ಅನ್ನೋದು, ಯಾವ್ಯಾವ ಕೆಟಗರಿ ನೀವು ಸಂಬಂಧಪಟ್ಟಿದ್ದೀರಿ ಅನ್ನೋದು ಒಂದು ಇನ್ಫಾರ್ಮೇಷನ್ನ ಕೊಟ್ಟಿರುವಂಥದ್ದು. ಸೊ ಅದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಅಲ್ಲ ಅನ್ನೋದು ಗೊತ್ತಿರಲಿ. ಮುಂದೆ ಬರುವಂತಹ ದಿನಗಳಲ್ಲಿ ಅಂದರೆ ಇನ್ನೊಂದು 2-3 ದಿನದಲ್ಲಿ ಸೊ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೆ ಇ ಅವರು ತಮ್ಮ ವೆಬ್ಸೈಟ್ನಲ್ಲಿ ಕೊಡ್ತಾರೆ. ಮೊದಲನೇದಾಗಿ ಗೊತ್ತಿರಲಿ, ಇವೆಲ್ಲದೂ ಕೂಡ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗಾಗಿ ಕೊಟ್ಟಿರುವಂಥದ್ದು. ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪ್ರೊಸೀಜರ್ಗಳು ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ನೀಟ್ ಅಂತಂದ್ರೇನು, MBBS BDS ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂಥ ಅಥವಾ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದು ಯಾವುದೂ ಕೂಡ ಸಂಬಂಧಪಟ್ಟಿರೋದಾಗಿರೋದಿಲ್ಲ. ಇದು ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರೋದು. ಆದರೂ ಕೂಡ ಯಾವ್ಯಾವ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಮತ್ತು ಸಿ ಇ ಟಿ ಎಕ್ಸಾಮನ್ನು ಕೆ ಸಿ ಇ ಟಿ ಎಕ್ಸಾಮಿನೇಷನನ್ನು ಬರೆದುಬಿಟ್ಟು ಸೊ ನೀಟಿಗೆ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವರು ತಮ್ಮ ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿಬಿಟ್ಟು ಚೆಕ್ ಮಾಡ್ಕೋಬೋದು. ಸೊ ಈಗ ಏನು ಕೊಟ್ಟಿದ್ದಾರೆ, ನೀವು ರೂರಲ್ಗೆ ಸಂಬಂಧಪಟ್ಟಿದ್ದಾಗಿದೆಯಾ, ಎಚ್ ಕೆ ಆಗಿದೆಯಾ, ಕಾಸ್ಟ್ ಇರ್ಬೋದು, ಕೆಟಗರಿ ಇರ್ಬೋದು, ಇವೆಲ್ಲ ಏನು ಈಗ ಮೆನ್ಷನ್ ಮಾಡಿದ್ದಾರೆ ಸೊ ಇದು ನಿಮಗೆ ಮುಂದೂ ಕೂಡ ಅಂದರೆ ನೀಟ್ ಕೌನ್ಸಿಲಿಂಗಿಗೂ ಕೂಡ ಅಪ್ಲೈ ಆಗ್ತದೆ ಮತ್ತು ಹೆಲ್ಪ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಅದಕ್ಕೆ ನೀವು ಈಗ ಏನು ನಿಮಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡ್ಕೊಂಡಿರ್ತೀರಿ, ಅದರಲ್ಲಿ ಕನ್ನಡ ಮಾಧ್ಯಮ, ಗ್ರಾಮೀಣ ವ್ಯಾಸಂಗ ಮಾಡಿರುವಂಥದ್ದು ಇವೆಲ್ಲವೂ ಏನು ಈಗ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಇದು ನೀಟಿಗೂ ಕೂಡ ಆಗಿರೋದ್ರಿಂದ ನೀವು ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. ಸೊ ಇನ್ನು ಇಲ್ಲಿ ಮೇಲ್ಗಡೆ 2 ಮತ್ತು 3 ಅಂದರೆ ಕ್ಲಾಸ್ ಎ ಮತ್ತು ಕ್ಲಾಸ್ ಇ ಎಫ್ ಜಿ ಎಚ್ ಓ ಕ್ಲಾಸ್ಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಏನೇನಿದ್ದೀರಿ ಸೊ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿಬಿಟ್ಟು ನಿಮ್ಮ ವಿವರಗಳನ್ನು ನೋಡ್ಬೋದು. ವೆರಿಫಿಕೇಷನ್ ಸ್ಲಿಪ್ ಇದಾಗಿರೋದಿಲ್ಲ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೆ ಇ ವೆಬ್ಸೈಟ್ನಲ್ಲಿ ಒಂದು ಲಿಂಕನ್ನು ಕೊಟ್ಟುಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ಸೊ ಈ ಒಂದು ವೆಬ್ಸೈಟ್, ಈ ಒಂದು ನೋಟಿಫಿಕೇಷನಲ್ಲಿ ನೀಡಿರೋದಿಷ್ಟೇ. ಗೊತ್ತಿರಲಿ ವಿದ್ಯಾರ್ಥಿಗಳಿಗೆ, ಕ್ಲಾಸ್ ಎಗೆ ಸಂಬಂಧಪಟ್ಟ ಹಾಗೆ ಮತ್ತು ಕ್ಲಾಸ್ ಇ ಎಫ್ ಜಿ ಎಚ್ ಓಗೆ ಸಂಬಂಧಪಟ್ಟ ಹಾಗೆ ಆನ್ಲೈನಲ್ಲಿ ವೆರಿಫಿಕೇಷನನ್ನು ಮಾಡಿಬಿಟ್ಟು ನೀವು ಯಾವ ಕ್ಲೇಮನ್ನು ಮಾಡಿದ್ದೀರಿ ಅದು ಬಂದಿದೆಯೋ ಇಲ್ಲೋ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಒಂದು ಪಾಯಿಂಟನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಕನ್ನಡ ಮೀಡಿಯಮ್ ಮಾತ್ರ ಪ್ರಾಬ್ಲಮ್ ಬರ್ತಾ ಇದೆ. ನನಗೆ ಬಹಳಷ್ಟು ಜನ ಆಲ್ರೆಡಿ ಕಾಲ್ ಮಾಡಿ ಕೇಳಿದರು, ಕನ್ನಡ ಮೀಡಿಯಮನ್ನು ನೀವು ಕ್ಲೇಮ್ ಮಾಡಿಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೂ ಕೂಡ ಕನ್ನಡ ಮೀಡಿಯಮ್ ಕ್ಲೇಮ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಈಗಿನವರೆಗೂ ಕೂಡ ಕನ್ನಡ ಮೀಡಿಯಮ್ ನೋ ಅಂತಲೇ ಬರ್ತಾ ಇತ್ತು. ರೂರಲ್ಲು ಅಥವಾ ಎಚ್ ಕೆ ಅಥವಾ ಕೆಟಗರಿ ಎಲ್ಲ ಕರೆಕ್ಟ್ ಬರ್ತಾ ಇದೆ ಅವ್ರು ಹಾಕಿರುವಂಥದ್ದು. ಆದರೆ ಕನ್ನಡ ಮೀಡಿಯಮ್ ಇದ್ದರೂ ಕೂಡ ನೋ ಅಂತ ಬರ್ತಾ ಇದೆ. ಅದಕ್ಕಾಗಿ ಕನ್ನಡ ಮೀಡಿಯಮ್ದೇನೋ ಪ್ರಾಬ್ಲಮ್ ಆಗಿರ್ತದೆ, ಅದನ್ನು ಕೆ ಇ ಅವರು ಸರಿಪಡಿಸ್ಕೋತಾರೆ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇದು ನಿಮ್ಮದೊಂದೇ ಆಗಿರೋದಿಲ್ಲ ಅನ್ನೋದು ಗೊತ್ತಿರಲಿ. ಕನ್ನಡ ಮೀಡಿಯಮ್ದೇನೋ ಪ್ರಾಬ್ಲಮ್ ಬರ್ತಾ ಇದೆ, ದಟ್ ಈಸ್ ಯು ಹ್ಯಾವ್ ಟು ವೇಟ್. ಸೊ ಹಾಗಾದರೆ ಈಗ ನೀವು ಯಾವ ಒಂದು ಲಿಂಕನ್ನು ಯೂಸ್ ಮಾಡಬೇಕು ಮತ್ತು ಯಾವ ರೀತಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ ವಿದ್ಯಾರ್ಥಿಗಳೇ, ನೀವು ಕೆ ಸಿ ಇ ಟಿ ವೆಬ್ಸೈಟಿಗೆ ಹೋದ ಮೇಲೆ ಅಡ್ಮಿಷನ್ಸ್ ಅನ್ನೋ ಜಾಗದಲ್ಲಿ UGC 2024ನ ಸೆಲೆಕ್ಟ್ ಮಾಡಿದರೆ ಈ ರೀತಿಯಾಗಿ ಸೆಕೆಂಡ್ ಕಾಣಿಸುವಂಥ ಲಿಂಕ್ ಏನಿದೆ, UGC 2024 ಆನ್ಲೈನ್ ಪರಿಶೀಲಿಸಿದ ಪಟ್ಟಿ ಕ್ಲಾಸ್ ಎ ಅಭ್ಯರ್ಥಿಗಳು ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕ್ಲಿಕ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ಮೇಲೆ ನಿಮಗೆ ಸರ್ಚ್ ಅಂತ ಕೊಟ್ಟರೆ ನಿಮಗೆ ನೀವು ಯಾವ ಒಂದು ಕ್ಲೇಮನ್ನು ಮಾಡಿದ್ದೀರಿ ಅದು ಎಸ್ ಹೌದಾ ನೋ ಹೌದಾ ಅನ್ನೋದು ಗೊತ್ತಾಗ್ತದೆ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಸೊ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಮುಂದೆ ಮತ್ತೆ ವೆರಿಫಿಕೇಷನ್ನಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಏನೂ ಕೂಡ ಹೇಳಿಲ್ಲ.
ಸೊ ಮುಂದೆ ಇದರಲ್ಲಿ ನಿಮ್ಮ ಕ್ಲೇಮ್ ಯಾವುದಾದ್ರೂ ಬಂದಿಲ್ಲ ಅಂತ ಇದ್ದರೆ ಸೊ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದು ಕೆ ಇ ಅವರು ಎಲ್ಲೂ ಕೂಡ ಹೇಳಿಲ್ಲ. ಹೇಳಿದ ತಕ್ಷಣ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಜಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವೇನು ಅಪ್ಲೋಡ್ ಮಾಡಿದ್ದೀರಿ, ಕ್ಲೇಮನ್ನು ಮಾಡಿದ್ದೀರಿ, ಅದು ಕರೆಕ್ಟಾಗಿ ಬಂದಿದೆಯಾ ಇಲ್ಲ ಅಂಥೇಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.